ಸರ್ ಹೆಂಗಿದೆ ಸರ್ ನಿಮ್ಗೆ ವಾತಾವರಣ ನೋಡಿದ್ರೆ ಏನು ಅನ್ಸುತ್ತೆ? ಫೈಟ್ ಇದೆ ಅಂತ ಅನ್ಸುತ್ತಾ? ನಾಮಿನೇಷನ್ ದಿನ ನೋಡಿದಂಥ ಸಂದರ್ಭದಲ್ಲಿ ಸುಧಾಕರ್ ಮತ್ತು ರಕ್ಷಾರಾಮಯ್ಯ ಅವ್ರ ಮಧ್ಯೆ ಹೋಲಿಕೆ ನನಗೇನೆ ರಾಜಕೀಯವಾಗಿ ಇದ್ದಂಥ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಸುಧಾಕರ್ ಅವರು ಒಂದು ಬಲವಾದಂಥ ಹೋರಾಟ ಕೊಡಬಲ್ಲರು, ನಮ್ಮ ಎದುರಾಳಿ ಪ್ರಬಲವಾದಂಥ ಎದುರಾಳಿ ಅಂತಕ್ಕಂಥ ನೈಜವಾದಂಥ ಅನಿಸಿಕೆ ನಂದಾಗಿತ್ತು. ಈಗಾಗಲೇ ನಾಮಿನೇಷನ್ ಆಗಿ ಇವಾಗಲೇ ಚುನಾವಣೆಗೆ ಕೆಲವೇ ದಿನಗಳಿರ್ತಕ್ಕಂಥ ಸಂದರ್ಭದಲ್ಲಿ ಸುಧಾಕರ್ ರವ ಎಲ್ಲೂ ಎದ್ದೊಳ್ಳಿಲ್ಲ. ವಿಶೇಷವಾಗಿ BJP ಮತ್ತು JDSನ ಕಾರ್ಯಕರ್ತರುಗಳು ತೀರಾ ನಿರುತ್ಸಾಹ ಇಡೀ ಕ್ಷೇತ್ರದಲ್ಲಿ, ಯಲಹಂಕ ಇರ್ಬೋದು, ಹೊಸಕೋಟೆ ಇರ್ಬೋದು, ನೆಲಮಂಗಲ ಇರ್ಬೋದು, ಸ್ವಂತ ಅವರ ದೊಡ್ಡಬಳ್ಳಾಪುರದ ಆದಿಯಾಗಿ ಎಂಥ ಭ್ರಷ್ಟ ವ್ಯಕ್ತಿಗೆ ನಾವು ಗೋ ಬ್ಯಾಕ್ ಸುಧಾಕರ್ ಅಂತ ಅಭಿಯಾನ ಮಾಡಿದ್ವಿ. ಕೋವಿದ್ ಕಳ್ಳ ಅಂತ ಜನಸಾಮಾನ್ಯರಿಂದ ಕರ್ಸ್ಕೊತಾ ಇರ್ತಕ್ಕಂಥ ಇಂಥ ಒಬ್ಬ ಭ್ರಷ್ಟ ಅಭ್ಯರ್ಥಿಯನ್ನಾಗಿ ನಾವು ಬೇಡ ಅಂತ ಹೇಳಿದ್ರು ಹೈಕಮಾಂಡ್ ನಮ್ಮ ಮೇಲೆ ಏರಿದೆ ಅಂತಕ್ಕಂಥ ನಿರುತ್ಸಾಹದಲ್ಲಿ ಇಡೀ ಕ್ಷೇತ್ರದ BJP ಮತ್ತು JDS ಕಾರ್ಯಕರ್ತರು ಪರವಾಗಿ ಕೆಲಸನ ಮಾಡೋದನ್ನ ನಿರುತ್ಸಾಹಗೊಂಡಿದ್ದಾರೆ. ಅಭ್ಯರ್ಥಿಯ ಗೆಲುವಿಗೆ ಒಂದು ಸೂಚನೆಗಳು. ಈ ಎಲ್ಲ ಪಾಪಗಳನ್ನು ತೊಳೆಯೋದಕ್ಕೆ ಈಗ ವಾಟರ್ ಪ್ಯೂರಿಫೈರ್ ಇದ್ದಂಗೆ ಒಂದು ಶುದ್ಧೀಕರಣ ಮಾಡುವಂಥ ಒಂದು ಫ್ಯಾಕ್ಟ್ರಿ BJPಯಲ್ಲಿದೆ. ದಟ್ ಈಸ್ ನರೇಂದ್ರ ಮೋದಿ ಅವರು. ಸೊ ಎಂತೆಂಥವರು, ಎಂತೆಂಥ ದೊಡ್ಡ ಕಳ್ಳರು, ಎಂತೆಂಥ ದೊಡ್ಡ ಭ್ರಷ್ಟರು ಕೂಡ ಅವ್ರ ಫೋಟೋ ಹಿಂದೆ ನಿಂತ್ಕೊಂಡ ತಕ್ಷಣ ಎಲ್ಲರೂ ಪರಿಶುದ್ಧವಾಗಿಬಿಡ್ತಾರೆ. ಸೊ ಹೀಗಾಗಿ ಮೋದಿ ಅವರ ಒಂದು ಈ ಫ್ಯಾಕ್ಟರ್ ಏನಿದೆ ಅದು ಎಲ್ಲರ ಪಾಪ ತೊಳೆಯುತ್ತೆ ಅಂತ ಅನಿಸುತ್ತೆ ಸರ್. ಇದು ನೀವು ಹೇಳೋದು 100ಕ್ಕೆ 100ರಷ್ಟು ಅಕ್ಷರಶಃ ಸತ್ಯ. ಇಡೀ ದೇಶದಲ್ಲಿ ಇರ್ತಕ್ಕಂಥ ಭ್ರಷ್ಟರನ್ನೆಲ್ಲ ತೊಳಿತಕ್ಕಂಥದ್ದು, ಭ್ರಷ್ಟರನ್ನ ತೊಳೆದು ದಕ್ಷರನ್ನಾಗಿ ಸತ್ಯ ಹರಿಶ್ಚಂದ್ರನಾಗಿ ಮಾಡ್ತಕ್ಕಂಥ ಶಕ್ತಿ ಯಾವ್ದಾದ್ರು ಇದ್ದರೆ ಅದು BJPಯವರ ಮೋದಿರವರ ವಾಷಿಂಗ್ ಮೆಷಿನ್ಗೆ. ಆದರೆ ಸುಧಾಕರ್ ಅಂತ ಒಬ್ಬ ಕಡು ಭ್ರಷ್ಟನ ಶುದ್ಧಿ ಆಗಲಿಕ್ಕೆ ಅದು ಸಾಧ್ಯ ಆಗ್ತಾ ಇಲ್ಲ. ಯಾಕಂತಂದರೆ ಕೋವಿಡ್ನಲ್ಲಿ ಸತ್ತಂಥ ಅತೃಪ್ತ ಆತ್ಮಗಳೇನಿದ್ದಾವೆ, ಆ ಆತ್ಮಗಳು ಆ BJPಯ ವಾಷಿಂಗ್ ಮಿಷಿನ್ನಲ್ಲಿ, ಮೋದಿಯ ಆ ವಾಷಿಂಗ್ ಮಿಷಿನ್ನಲ್ಲಿ ಸುಧಾಕರ್ನ ಹಾಕಿದ್ರೂ ಕೂಡ ಆ ಆತ್ಮಗಳು ಅವನ್ನ ಶುದ್ಧಿ ಆಗಲಿಕ್ಕೆ ಬಿಡ್ತಾ ಇಲ್ಲ. ಅವುಗಳು ನೊಂದಿರ್ತಕ್ಕಂಥ ಕೋವಿಡ್ನ ಸಂದರ್ಭದಲ್ಲಿ ಅವು ನೊಂದಂಥ ಮನಗಳಿದ್ದಾವಲ್ಲ, ಆ ಕುಟುಂಬಗಳ ಶಾಪ ಇದೆಯಲ್ಲ, ಆಕ್ರೋಶ ಇದೆಯಲ್ಲ, ಆಕ್ರಂದನ ಇದೆಯಲ್ಲ, ಅದು ಸುಧಾಕರ್ನ ಕಿತ್ತಿ ತಿಂತಾ ಇದೆ. ಅಲ್ಲ ಸರ್, ನೊಂದವರ ನೊಂದ ಏನೋ ಅತೃಪ್ತ ಆತ್ಮ ಅಂತಂದ್ರೆ ಕುಮಾರಸ್ವಾಮಿ ಅವರ ಸರ್ಕಾರವನ್ನು ಬೀಳಿಸಿ ಕುಮಾರಸ್ವಾಮಿ ಅವರು ಎಷ್ಟು ನೊಂದ್ಕೊಂಡ್ರು, ಎಷ್ಟು ಅತೃಪ್ತಿ ಅವ್ರನ್ನ ಕಾಡ್ತಿತ್ತು. ಇವತ್ತು ಬಾಯಿ ಅಂತ ಕೈ ಇಟ್ಕೊಂಡು ಹೋಗ್ತಾ ಇಲ್ವಾ, ನಿನಗೆ ನಾನು ನನಗೆ ನೀನು ಅಂತ ನೋಡಿ. ಅದನ್ನು ಜನ ಹೋಗ್ತಾ ಇಲ್ಲ. ಜನ ಕುಮಾರಸ್ವಾಮಿರವರ ಸರ್ಕಾರನ ಬೆಳೆಸಿದಂಥ ಸುಧಾಕರ್ ಮತ್ತು ಮೊನ್ನೆ ಕುಮಾರಸ್ವಾಮಿ ಇಬ್ಬರು ಪಕ್ಕ ನಿಂತ್ಕೊಂಡು ಕಳ್ಳ ಮಳ್ಳ ನಿಂದಂಗೆ ನಿಂತ್ಕೊಂಡು, ಅದು ಕುಮಾರಸ್ವಾಮಿಯವರ ಪೇಟೆಂಟ್ ರಾಜ್ಯದಲ್ಲಿ ಅವ್ರ ಕುಟುಂಬಕ್ಕೆ ಬಂದಿರೋದು ಅಳೋದು. ಅವ್ರ ಅಪ್ಪ ದೇವೇಗೌಡರು ಹೇಳಬೇಕು, ಇಲ್ಲ ಕುಮಾರಸ್ವಾಮಿ ಹೇಳಬೇಕು. ಅದನ್ನು ಬಿಟ್ಟರೆ ಈಗ ನಿಖಿಲ್ ಕುಮಾರಸ್ವಾಮಿ ಈಗ ಅದನ್ನು ಫಾಲೋ ಮಾಡ್ತಾ ಇದ್ದಾರೆ. ಈ ಕಳ್ಳ ನೋಡಿ ಅವ್ರ ಹತ್ರ ಇವರು ಅಳಕ್ಕೆ ಶುರು ಮಾಡಿಬಿಟ್ಟಿದ್ದಾನೆ. ಅದನ್ನು ಜನ ಹೋಗ್ತಾ ಇಲ್ಲ. ಅವ್ರಿಗಿನ್ನ ಚೆನ್ನಾಗಿ ಹತ್ಬಿಟ್ಟ ನೋಡಿ. ನೀವೇನಂತೀರಿ ಸರ್? ನಿಮ್ಮ ಹತ್ರ ಯಾರಿದ್ದಾರೆ ಸರ್ ಸ್ಟಾರು? ಈಗ ನಾಳಿದ್ದವ್ರು ಯಾರು? ಪವನ್ ಕಲ್ಯಾಣ, ದೊಡ್ಡ ದೊಡ್ಡ ಸ್ಟಾರ್ಗಳು, ತೆಲುಗು ಸಿನಿಮಾ ಸ್ಟಾರ್ಸು ಅವರೆಲ್ಲ ಅಲ್ಲ. ಕಳೆದ ಬಾರಿನೂ ಬಂದಿದ್ರು, ಸೋತಾದ್ರು, ಅದು ಬೇರೆ ವಿಚಾರ. ಬಟ್ ಈಗ ಇವಾಗ ದೇವೇಗೌಡರು ಬರ್ತಾರೆ, ಕುಮಾರಸ್ವಾಮಿಯವರು ಬರ್ತಾರೆ, ದೊಡ್ಡ ದೊಡ್ಡ ತೆಲುಗು ಸ್ಟಾರ್ಸ್ಗಳು ಕೂಡ ಬರ್ತಾರೆ. ಮೊನ್ನೆ ಒಂದು ಡೈಲಾಗ್ ಬೇರೆ ಹೇಳಿದ್ರು, ನೀವು ಬಂಡವೈತೆ ನೇನು ಎಂಥದೋ ಆಗ್ತೀನಿ ಅಂತ ಎಲ್ಲ ಫಿಲ್ಮ್ ಡೈಲಾಗ್ಸ್ ಎಲ್ಲ ಹೇಳ್ತಾರೆ. ನಾನು ಪಾಪ ಫಿಲಮ್ ಸ್ಟಾರ್ಗಳ ಬಗ್ಗೆ ಗೌರವ ಇದೆ ನನಗೆ. ಪವನ್ ಕಲ್ಯಾಣ್ ಪಾಪ ಅವರೆಲ್ಲ ಇವರ ಅಭಿಮಾನಕ್ಕೋ ಹಣಕ್ಕೋ ಕರೆದ್ರೆ ಬರ್ಬೋದು, ಕೆಲವು ಅಭಿಮಾನಕ್ಕೂ ಬರ್ಬೋದು, ಕೆಲವರು ಹಣ ಕೊಟ್ಟು ಕರ್ಸ್ಕೊಬಂದು ಪ್ರಚಾರ ಮಾಡ್ಬೋದು. ಆದರೆ ನೋಡಿ, ಇವತ್ತು ರಕ್ಷಾರಾಮಯ್ಯ ಇವತ್ತು ನಮ್ಮ ಅಭ್ಯರ್ಥಿಯಾಗಿ ನೆಲಮಂಗಲಕ್ಕೆ ಬಂದಿದ್ದರು. ಆ ಕಾರ್ಯಕರ್ತರು ಕೆಲಸ ಮಾಡ್ತಕ್ಕಂಥ, ಆ ನೆಲದಲ್ಲಿ ಕೆಲಸ ಮಾಡ್ತಕ್ಕಂಥ ಸೈನಿಕರಿದ್ದಾರಲ್ಲ, ಸೈನಿಕರು ಕಾರ್ಯಕರ್ತರು, ಅವ್ರಿಗಿದ್ದಂಥ ಅತ್ಯುತ್ಸವ ಇದೆಯಲ್ಲ, ಅದು BJPಯ ಅಭ್ಯರ್ಥಿಯಾದಂಥ ಸುಧಾಕರ್ಗೆ ಅದರ ಕೊರತೆ. ಅವರಲ್ಲಿ ಹಣದ ತೈಲೇ ಇರ್ಬೋದು, ಆದರೆ BJPಯ ಕಾರ್ಯಕರ್ತರಲ್ಲಿ ಸುಧಾಕರ್ ಪರವಾಗಿ ಕೆಲಸ ಮಾಡಬೇಕು ಅಂತಕ್ಕಂಥ ಒಂದು ಉತ್ಸಾಹದ ಕೊರತೆ ಆ ಸುಧಾಕರ್ನ ಸೋಲಿಗೆ ಕಾರಣ. ರಕ್ಷಾರಾಮಯ್ಯ ಅವರು ಎಷ್ಟು ಲೀಡಲ್ಲಿ ಗೆಲ್ಬಹುದು ಸರ್ ತಮ್ಮ ಪ್ರಕಾರ? ತಮ್ಮ ಅನಾಲಿಸಿಸ್? 1,00,000ಕ್ಕೂ ಹೆಚ್ಚು ಅಧಿಕ ಮತಗಳಿಂದ ರಕ್ಷಾರಾಮಯ್ಯ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.